ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು KK National Academy. Good evening all my dear friends. Today we are going to discuss about 2022 question papers. Paper 2. ಸೊ ನೋಡಿ, ಇವತ್ತು 2022ರಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಪಠ್ಯಕ್ರಮದ ಅನುಸಾರವಾಗಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರುತ್ತೆ, ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ಕ್ವಶನ್ ಯಾವ ರೀತಿ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ, ನಾವು ಯಾವ ರೀತಿ ಓದಿದರೆ ನಾವು ಸಕ್ಸಸ್ ಕಾಣಲು ಸಾಧ್ಯ ಅನ್ನೋದು ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಅದೇ ರೀತಿಯಾಗಿ 1 ಮಾರ್ಕ್ಸಿನ ಯಾವ ರೀತಿ ಇರ್ತವೆ, 2 ಮಾರ್ಕ್ಸ್ ಯಾವುದೇ ರೀತಿ ಇರುತ್ತೆ, ಅದೇ ರೀತಿ 3 ಮಾರ್ಕ್ಸ್ ಇರುತ್ತೆ, 5 ಮಾರ್ಕ್ಸ್ ಇರುತ್ತೆ, 10 ಮಾರ್ಕ್ಸ್ ಇರುತ್ತೆ. ಇವುಗಳು ಯಾವ ಟಾಪಿಕ್ ಮೇಲೆ ಹೆಚ್ಚಿನ ಕ್ವಶನ್ಸ್ಗಳು ರೈಸ್ ಆಗ್ತವೆ ಅನ್ನೋದು ನಾವು ಇವಾಗ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಆ ಡಿಸ್ಕಸ್ ಮಾಡುವ ಮೂಲಕ ನಾವು ಆನ್ಸರ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಮಾಡೋ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದು ಬೆಲ್ ಬಟನ್ ಮಾಡುವ ಮೂಲಕ ಕ್ಲಿಕ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಮಾಡಿ. ಕಾರಣ ನಾವು ಮಾಡುವ ಎಲ್ಲ ತರಗತಿಗಳನ್ನು ವೀಕ್ಷಣೆ ಮಾಡಬೇಕಂದ್ರೆ ನೀವು ಬೆಲ್ ಬಟನ್ ಕ್ಲಿಕ್ ಮಾಡಲೇಬೇಕು ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಓಕೆ, ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀನಿ ಸಬ್ಜೆಕ್ಟು ಆಂಗ್ಲ ಭಾಷಾ ಶಿಕ್ಷಕರು ಸಂಬಂಧಿಸಿದಂತೆ ಪೇಪರ್ 2 2022 ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಸ್ನೇಹಿತರೆ. ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ, ಹೇಗೆ ಕೇಳಿದ್ದಾರೆ ಅನ್ನೋದು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಏನು ಮಾಡೋಣ ಅಂದರೆ, ಯಾವೆಲ್ಲ ಪ್ರಶ್ನೆಗಳು ಇರ್ತವೆ ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಆಲ್ರೆಡಿ, ಇನ್ನೊಮ್ಮೆ ನಾನು ಇನ್ಫಾರ್ಮೇಷನ್ ಕೊಟ್ಟು ಬಿಡ್ತೀನಿ ಸ್ನೇಹಿತರೆ. ಒಂದು ಜಸ್ಟು ಅಷ್ಟೇ ಫಾಸ್ಟಾಗಿ ನೋಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ವೀಕ್ಷಣೆ ಮಾಡ್ತಿದ್ರೆ ಹೊಸದಾಗಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಕ್ವಶನ್ ನಂಬರು 1ರಿಂದ ಕ್ವಶನ್ ನಂಬರು 50ರವರೆಗೂ 1ರಿಂದ 50ರವರೆಗೂ MCQ ಇರುತ್ತೆ ಸ್ನೇಹಿತರೆ. MCQ ಇಲ್ಲಿ ಎಷ್ಟು ಮಾರ್ಕ್ಸ್ ತಗೋಬೇಕು? MCQ ಅಲ್ಲಿ ಸುಮಾರು ನೀವು 35ರಿಂದ ಜಸ್ಟ್ ಕಡಿಮೆ ಅಂದ್ರೆ 35 ಅಬವ್ನೇ ತೆಗಿಬೇಕು. 50ಕ್ಕೆ 35 ಮೇಲೆ ಕಡ್ಡಾಯವಾಗಿ ತೆಗಿಬೇಕು ಸ್ನೇಹಿತರೆ. ನೆನಪಿರಲಿ, ಇಲ್ಲಿ 40 ಅನ್ಕೊಂಬಿಡ್ರಿ. 40 ಕಡಿಮೆ ಅಂದರೆ 35, 40 ಮೇಲೆ ತೆಗಿಬೇಕು. ಆ್ಯಕ್ಚುಲಿ ಸ್ಕೋರ್ ಬೇಕಂದರೆ 40 ಅಬವ ತೆಗಿಬೇಕು. 1 to 50 ಅದೇ ಐತಲ್ಲ, MCQ ಐತಲ್ಲ, ಇಲ್ಲಿ ಕಂಪಲ್ಸರಿ 40, 35ರಿಂದ 40 ಕಡ್ಡಾಯವಾಗಿ ತೆಗಿಬೇಕು. ಜಸ್ಟ್ ಅಂದರೆ ಅದು ಸ್ಕೋರ್ ಮಾಡೋರಂದ್ರೆ 45 ಮೇಲೇ ತೆಗಿಬೇಕು ಸ್ನೇಹಿತರೆ. ಒಂದು ನೆಕ್ಸ್ಟ್ ಕ್ವಶನ್ನು 50, ಇಲ್ಲಿ MCQ ಕಂಪ್ಲೀಟ್ ಸ್ನೇಹಿತರೆ. MCQ ಇಲ್ಲಿ ಏನಾಯಿತು, ಕಂಪ್ಲೀಟ್ ಆಯಿತು. MCQ ಆದ ನಂತರ 51ರಿಂದ ಏನಂದರೆ 68ರವರೆಗೂ 2 ಮಾರ್ಕ್ಸ್ ಕ್ವಶನ್ ಇರುತ್ತೆ ಸ್ನೇಹಿತರೆ. 2 ಅಂಕದ ಪ್ರಶ್ನೆಗಳಿರುತ್ತೆ. ಈ ಪ್ರಶ್ನೆ ಪತ್ರಿಕೆ 2 ಅಲ್ಲಿ 2 ಅಂಕದ ಪ್ರಶ್ನೆಗಳಿರುತ್ತೆ. 2 ಅಂಕದ ಪ್ರಶ್ನೆಗಳು ಎಷ್ಟಿರುತ್ತವೆ ಅಂತಂದರೆ ನೋಡಿ, 18 ಕ್ವಶನ್ ಇರ್ತವೆ. ಈ 18 ಕ್ವಶನ್ಗೆ 36 ಮಾರ್ಕ್ಸ್ ಬರುತ್ತೆ. 36 ಮಾರ್ಕ್ಸ್ ಅಂದರೆ 18 ಆ್ಯಕ್ಯುರೇಟಾಗಿ ಡಿಸ್ಕ್ರಿಪ್ಟಿವ್ ಇರುತ್ತೆ ಸ್ನೇಹಿತರೆ. ಇದು MCQ ಇರುತ್ತೆ. 51ರಿಂದ ಬರ್ತಕ್ಕಂಥ ಕ್ವಶನ್ಗಳು ಡಿಸ್ಕ್ರಿಪ್ಟಿವ್ ಇರುತ್ತೆ, ಬರವಣಿಗೆ ಇರುತ್ತೆ. ನೆನಪಿರಲಿ, ಈ ಬರವಣಿಗೆ ಏನಿಲ್ಲ ಅಂದರೂ 18ಕ್ಕೂ 15 ಕಂಪಲ್ಸರಿ ತೆಗಿಬೇಕು ಸ್ನೇಹಿತರೆ. ಹಂಗಿತ್ತಂದರೆ ನಾವು ಸಕ್ಸಸ್ ಆಗೋಕ್ಕೆ ಸಾಧ್ಯ. ಓಕೆ, ಇದು 2 ಮಾರ್ಕ್ಸ್ ಕ್ವಶನ್ ಎಷ್ಟಿರ್ತವೆ? 18 ಇರ್ತವೆ ಅಂತೇಳಿದೆ. ಇಲ್ಲಿ 36 ಕ್ವಶನ್ ಇರ್ತವೆ. ಅದೇ 36 ಮಾರ್ಕ್ಸ್ ಇರುತ್ತೆ, 18 ಕ್ವಶನ್ ಇರ್ತವೆ. ಓಕೆ, 69ರಿಂದ 76 ಕ್ವಶನ್. 69ರಿಂದ 76 ಕ್ವಶನ್ ಇಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ 3 ಮಾರ್ಕ್ಸ್ ಕ್ವಶನ್ ಇರುತ್ತೆ. 3 ಮಾರ್ಕ್ಸ್ ಕ್ವಶನ್ ಇದ್ದಾಗ ಇಲ್ಲಿ 8 ಕ್ವಶನ್ ಬರ್ತವೆ. 3 ಮಾರ್ಕ್ಸಿಗೆ 8 ಕ್ವಶನ್ ಬರ್ತವೆ. ಇಲ್ಲಿ ಟೋಟಲು 24 ಮಾರ್ಕ್ಸ್ ಇರುತ್ತೆ. 24ಕ್ಕೆ ಏನಿಲ್ಲ ಅಂತಂದರೆ ನೀವು ಆದಷ್ಟು 20 ಪಡೆಯೋ ಒಂದು ಪ್ರಯತ್ನ ಮಾಡಬೇಕು. ಇಲ್ಲಿ 18 ಕ್ವಶನ್ ಇದ್ದರೆ 36 ಮಾರ್ಕ್ಸ್ ಇರುತ್ತೆ. ಇಲ್ಲಿ 30 ಮಾರ್ಕ್ಸ್ ಪಡೆದ್ರೆ ಇಲ್ಲಿ 20 ಪಡಿಬೇಕಾಗತ್ತೆ, ಅಲ್ಲಿ ನೀವು 40 ಪಡಿಬೇಕಾಗತ್ತೆ. ಓಕೆ, ಹಂಗಿದ್ರೆ ಸ್ಕೋರ್ ಆಗೋಕ್ಕೆ ಸಾಧ್ಯ ಸ್ನೇಹಿತರೆ, ಇಲ್ಲ ಸಾಧ್ಯನೇ ಇಲ್ಲ. ನೆಕ್ಸ್ಟು 77ನೇ ಕ್ವಶನ್ನಿಂದ 77ರಿಂದ 80 ಕ್ವಶನ್ನು ಇಲ್ಲಿ ಯಾವುದಿರುತ್ತೆ ಅಂದರೆ 4 ಕ್ವಶನ್ ಇರ್ತವೆ. ಇಲ್ಲಿ 5 ಮಾರ್ಕ್ಸ್ ಕ್ವಶನ್ನು 4 ಇರ್ತವೆ. 5 ಮಾರ್ಕ್ಸಿನೂ 4 ಇರ್ತವೆ.
ಇಲ್ಲಿ ಯಾವೆಲ್ಲ ಇರ್ತಾವಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಡೋಂಟ್ ವರಿ. 4 ಮಾರ್ಕ್ಸಿಗೆ ಯಾವ ಕೊಡ್ತಾರೆ, 3 ಮಾರ್ಕ್ಸಿಗೆ ಯಾವ ಕೊಡ್ತಾರೆ, 2 ಮಾರ್ಕ್ಸಿಗೆ ಯಾವ ಕೊಡ್ತಾರೆ ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಇಲ್ಲಿ 20 ಮಾರ್ಕ್ಸ್ ಆಗುತ್ತೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ 81 ಮತ್ತು 82ನೇ ಕ್ವಶನ್ನು 2 ಕ್ವಶನ್ ಇರ್ತವೆ. ಅವು 10 ಮಾರ್ಕ್ಸಿಗೆ ಇರುತ್ತೆ, ಅದು ಕೂಡ 20 ಮಾರ್ಕ್ಸ್. ಟೋಟಲಿ 150 ಮಾರ್ಕ್ಸಿಗೆ ನಾವು ಪೇಪರ್ 2ನ ಬರಿತೀವಿ. 150 ಮಾರ್ಕ್ಸಿಗೆ ಪೇಪರ್ 2ನ ಬರಿತೀವಿ ಸ್ನೇಹಿತರೆ. ಅದು ನಮಗೆ ಗೊತ್ತಿರಬೇಕು, ಅದು ನಮಗೆ ಕಂಪಲ್ಸರಿ ಗೊತ್ತಿರಬೇಕು ಸ್ನೇಹಿತರೆ. ಇಲ್ಲಾಂದರೆ ಬಹಳಷ್ಟು ಗೊಂದಲಕ್ಕೆ ಈಡಾಗ್ತೀವಿ ಅನ್ನೋದು ಮರಿಬಾರ್ದು. ಸೊ ನೋಡಿ, ನೆನಪಿರಲಿ, MCQ 50, 18 ಯಾವ ಇರ್ತವೆ ಅಂತಂದಾಗ 2 ಮಾರ್ಕ್ಸು, 8 ಕ್ವಶನ್ನು 3 ಮಾರ್ಕ್ಸಿನವು ಇರ್ತವೆ, 4 ಕ್ವಶನ್ನು 5 ಮಾರ್ಕ್ಸಿನವು ಇರ್ತವೆ, 2 ಕ್ವಶನ್ನು 10 ಮಾರ್ಕ್ಸಿನವು ಇರ್ತವೆ. ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ನನಗೆ ಇನ್ಫಾರ್ಮೇಷನ್ ಇರಲಿ, ನಿಮಗೆ ಒಂಥರ ಬ್ಲೂ ಪ್ರಿಂಟ್ ಇದ್ದಂಗೆ ಸ್ನೇಹಿತರೆ. ಇಲ್ಲಿ ಈ 150ಗೆ ಏನಿಲ್ಲ ಅಂದರೂ ಇಲ್ಲಿ 110 ಅಬೌವ್ ತೆಗಿಬೇಕಾಗುತ್ತೆ. 150ಗೆ 110 ಅಬೌವ್ ತೆಗೆದ್ರೆ ನೀವು ಲಿಸ್ಟಲ್ಲಿ ಇರ್ತೀರಿ ಸ್ನೇಹಿತರೆ, ಇಲ್ಲಾಂದರೆ ಸಾಧ್ಯನೇ ಇಲ್ಲ. ಮೈಂಡಲ್ಲಿ ಬರೆದಿಟ್ಕೊಂಬಿಡಿ. ಓಕೆನಾ? ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಿದ್ರಿ ಮರೆಯದೆ ಸಬ್ಸ್ಕ್ರೈಬ್ ಮಾಡೋದು ಬಿಡಬೇಡಿ. ಓಕೆನಾ? ಓಕೆ, ನಮಗಿಲ್ಲಿ MCQ ಇರ್ತಾವಲ್ಲ, ಫಸ್ಟಾಗಿ MCQ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ MCQ ನೋಡ್ತಾ ಹೋದಾಗ ಒಂದು ಸೆಕೆಂಡು, ಇಲ್ಲಿ ಕೊಟ್ಟಿದ್ದಾರೆ 1 to 50 ಕ್ವಶನ್ ಇರೋವರೆಗೂ ಏನು ಇರ್ತಾವಂದರೆ MCQ ಇರ್ತಾವಂತ ಹೇಳಿದೆ ನಾನು. ಇಲ್ಲಿ ಕ್ವಶನ್ ಕೇಳಿದರೆ ಚೂಸ್ ದ ಮೋಸ್ಟ್ ಆಪೋಸಿಟ್. ನೋಡಿ, ಆಪ್ಷನ್ಸ್ ಕೊಟ್ಟಿರ್ತಾನೆ. ಇಲ್ಲಿ 1 to 10 ಕಂಪ್ಲೀಟ್ ದ ಸೆಂಟೆನ್ಸ್ ಮೀನಿಂಗ್ಫುಲ್ಲಿ. ಅಂದರೆ ಇಲ್ಲಿ ನಾವು 1 to 50ವರೆಗೆ ಏನಿರುತ್ತೆ ಅಂದರೆ 1 to 50 ಏನಿರುತ್ತೆ ಅಂದರೆ 50 ಕ್ವಶನ್ ಇರ್ತವೆ, MCQ ಇರ್ತಾವೆ ಅಂತ ಹೇಳಿದೆ. ಅದು MCQ ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಫಸ್ಟ್ ಒಂದು ಕ್ವಶನ್ ಈ ರೀತಿ ಇದೆ. ಐಡೆಂಟಿಫೈ ದ ಮೊನೋಸಿಲಬಿಕ್ ವರ್ಡ್. ಮೊನೋಸಿಲಬಿಕ್, ತ್ರಿಯೋಸಿಲಬಿಕ್ ಅವೆಲ್ಲ ಬರ್ತವೆ ನಿಮಗೆ. ಮೊನೋಸಿಲಬಿಕ್ ವರ್ಡು ಯಾವುದು ಅಂದರೆ ಇಲ್ಲಿ ಮೊನೋಸಿಲಬಿಕ್ ವರ್ಡ್ ಯಾವುದು ಅಂತ ಕೇಳಿದರೆ, ಅಂದರೆ ಇಲ್ಲಿ ನೋಡಿರಿ, ಮೊನೋಸಿಲಬಿಕ್ ಅಂದರೆ 1 ಸಿಲೆಬಲ್ ಇರ್ತಕ್ಕಂಥ ವರ್ಡ್ ಯಾವುದು ಅಂತ ಕೇಳಿದರೆ, ಇಲ್ಲಿ ನೋಡಿರಿ ನಮ್ಗೆ ಗೊತ್ತಿದೆ, ಓವಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್ ಗೊತ್ತಿರಬೇಕು ನಮಗೆ. ಓವಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್ ಗೊತ್ತಿದ್ದಾಗ ಮಾತ್ರ ಸಿಲೆಬಲ್ ಅರ್ಥ ಆಗುತ್ತೆ. ಆಲ್ಮೋಸ್ಟ್ 7 ಹುಡುಗರು ಕೂಡ ಮಾಡ್ತವೆ, ಏನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ 1 ಸಿಲೆಬಲ್ ಅಂದರೆ ಸ್ಕೂಲ್. ಸೊ ನೋಡಿ, ಯಾವ ಸಂದರ್ಭದಲ್ಲಿ AEIO ಪಕ್ಕ ಬಂದಿರ್ತಾವಲ್ಲ ಅಲ್ಲಿ 1 ಸಿಲೆಬಲ್ ಇರುತ್ತೆ. ದೂರ ಬೇರೆ ಗ್ಯಾಪ್ ಆಗಿತ್ತು ಅಂದರೆ 2 ಸಿಲೆಬಲ್ ಇರುತ್ತೆ. ನೆನಪಿರಲಿ. ಈಗ ಫ್ರೆಂಡ್ ಇದೆ, ಫ್ರೆಂಡ್ಶಿಪ್ ಇದೆ, ಫ್ರೆಂಡ್ ಇಲ್ಲಿ 1 ಸಿಲೆಬಲ್ ಇದೆ. ನೆಕ್ಸ್ಟ್ ಸಿಫ್ 1 ಸಿಲೆಬಲ್, ಇದು 2 ಸಿಲೆಬಲ್ ವರ್ಡ್. ಸೊ ನಾವು ಪ್ರವೋಕ್ ಅಂತಿದೆ, ಇದು ಕೂಡ ಏನಾಗುತ್ತಪ್ಪ ಅಂತಂದಾಗ 2 ಸಿಲೆಬಲ್. ಡಿಫಿಕಲ್ಟ್ 3 ಸಿಲೆಬಲ್. ಈ ರೀತಿ ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಸರಿಯಾದಂಥ ಉತ್ತರ 1 ಸ್ನೇಹಿತರೆ. ಅರುಣೈಸ್ ಕ್ಲಸ್ ಆರ್ ಕವರ್ಡ್ ಇನ್ ಪೇಂಟ್. ಡ್ಯಾಶ್ ಪೇಂಟಿಂಗ್ ದ ವಾಲ್. ಸೊ ಇಲ್ಲಿ ಕ್ವಶನ್ ಏನು ಕೇಳಿದರೆ ಗೊತ್ತಾ, ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರಲ್ಲ, ಇಲ್ಲಿ ಬರ್ತಕ್ಕಂಥ ಒಂದು ಹೆಲ್ಪಿಂಗ್ ವರ್ಬ್ಸ್ ಇದಾವಲ್ಲ, ಅವು ಯಾವ್ಯಾವು ಅಂತ ಕೇಳಿದ್ದಾರೆ. ನೋಡಿರಿ, ದೇರ್ ಈಸ್ ಸೆಂಟೆನ್ಸ್ ರೆಫರ್ ಟು ಕಂಪ್ಲೀಟೆಡ್ ಆ್ಯಕ್ಷನ್ ತೋರಿಸ್ತಾ ಇದೆ. ಸೊ ನೋಡಿ, ಕ್ಲಸ್ ಆರ್ ಕವರ್ಡ್ ಕಂಪ್ಲೀಟೆಡ್ ಆ್ಯಕ್ಷನ್ ತೋರಿಸ್ತಾ ಇದೆ. ಇದು ತೋರಿಸ್ತಾ ಇದೆಯಲ್ಲ, ದಟ್ ರಿಸಲ್ಟೆಡ್ ದ ಏನಾಗಿರ್ಬೇಕಂದ್ರೆ ಕರೆಂಟ್ ಸ್ಟೇಟ್ ಏನಾಗಿರ್ಬೇಕಂದ್ರೆ ಇಲ್ಲಿ ಕೂಡ ಕವರ್ಡ್ ಇದೆ, ಕ್ಲಸ್ ಕವರ್ಡ್ ಆಗಿದೆಯಲ್ಲ, ಇಲ್ಲಿ ಕಂಪ್ಲೀಟ್ ರಿಸಲ್ಟ್ ತೋರಿಸ್ತಾ ಇದೆ. ಅದನ್ನಂದರೆ ನಾವು ಇಲ್ಲೇನು ಮಾಡಬೇಕು, ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಆಗಿರಬೇಕು. ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್. ಡ್ಯಾಶ್ ಪೇಂಟಿಂಗ್ ದ ವಾಲ್. ಇಲ್ಲಿ ಏನು ಬರುತ್ತೆ ನೋಡಿರಿ, ಒಂದು ಸೆಕೆಂಡು, ಕನ್ಫ್ಯೂಸ್ ಆಗ್ತಾ ಇದೆ ಎಲ್ಲರಿಗೂ. ಕವರ್ಡ್ ಅಂತ ಇದೆಲ್ಲ, ಈ ಹ್ಯಾವ್ ಬೀನ್ ಬರಬೇಕು, ಯಾವ ಬೀನ್ ಬರೋಕ್ಕೆ ಸಾಧ್ಯನೇ ಇಲ್ಲ, ವಾಸ್ ಬೀನ್ ಬರೋಕ್ಕೆ ಸಾಧ್ಯನೇ ಇಲ್ಲ. 2 ಕ್ವಶನ್ ತೆಗೆದ್ವಿ. ಈಗ ನಮ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂದರೆ ಹ್ಯಾಡ್ ಬೀನ್ ಮತ್ತು ಹ್ಯಾಸ್ ಬೀನ್, ಇವೆರಡರಲ್ಲಿ ಯಾವುದು ಆನ್ಸರ್ ಅಂತಂದಾಗ, ಸೊ ನೋಡಿ, ಹ್ಯಾಡ್ ಇಲ್ಲಿ ಏನಾಗಿದೆ, ಇಲ್ಲಿ ಇದ್ರ ಪ್ರಕಾರ ಆನ್ಸರ್ ಇದು ಆಗುತ್ತೆ. ಬಟ್ ಅಲ್ಲಿ ಗೋರ್ಮೆಂಟ್ ಇಲಾಖೆ ಕೊಟ್ಟಿರ್ತಕ್ಕಂಥ ಆನ್ಸರ್ ಯಾವುದಂದರೆ ಹ್ಯಾಸ್ ಬೀನ್ ಪೇಂಟಿಂಗ್ ದ ವಾಲ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸಲ್ಲಿ ಇದೆ ಅಂತ ಹೇಳ್ಬಿಟ್ಟು
ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 3. ಒನ್ ಸೆಕೆಂಡ್. ಕ್ವಶನ್ ನಂಬರ್ 3. ಇಟ್ ಡ್ಯಾಶ್ ರೇನ್ ಲಾಸ್ಟ್ ವೀಕ್. ದಿಸ್ ಈಸ್ ಲಾಸ್ಟ್ ವೀಕ್ ಅಂತ ಇದೆಲ್ಲ, ಇದು ಪಾಸ್ಟ್ ಟೆನ್ಸಲ್ಲಿದೆ. ಅದಕ್ಕಾಗಿ ನಾವು ಲಾಸ್ಟ್ ವೀಕ್ ಅಂತ ಬಂದಿದ್ದನ್ನು ಏನು ಮಾಡಬೇಕು ಅಂತ ಕೇಳಿದರೆ, ಇಟ್ ಡ್ಯಾಶ್ ರೇನ್ ಲಾಸ್ಟ್ ವೀಕ್ ಅಂತ ಡಿಡಾಂಟ್ ಹಾಕಬೇಕು. ಡಿಡಾಂಟ್ ರೇನ್ ಲಾಸ್ಟ್ ವೀಕ್ ಅಂತ ಆನ್ಸರ್ ಆಗಬೇಕಿಲ್ಲಿ. ಇಲ್ಲಿ ಏನು ಎದಕ್ಕೆ ಅದೇ ಆಗಬೇಕಂತಂದಾಗ, ಲಾಸ್ಟ್ ವೀಕ್ ಇಂಡಿಕೇಟ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ನೋಡಿ, ಸಿಂಪಲ್ ರೇನ್ ಲಾಸ್ಟ್ ವೀಕ್, ದಿಸ್ ಈಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿದೆಲ್ಲ, ಅಲ್ಲಿ ಏನಾಗಬೇಕಂದ್ರೆ ವಿ ಯೂಸ್ ಡಿಡ್ ನಾಟ್ ಅಂತ ಯೂಸ್ ಮಾಡಬೇಕು. ಅದಕ್ಕಾಗಿ ನೆಗೆಟಿವ್ ಏನು ಮಾಡಬೇಕಂದ್ರೆ ಸಿಂಪಲ್ ಪಾಸ್ಟ್ ಆಗಬೇಕದು. ಓಕೆನಾ? ಸಿಂಪಲ್ ಪಾಸ್ಟ್ ಎಲ್ಲಿರೋದ್ರಿಂದ ನೆಗೆಟಿವ್ ಸಿಂಪಲ್ ಪಾಸ್ಟ್ ಆಗಬೇಕಿದು ಡಿಡಾಂಟ್ ಆಗಬೇಕು. ಓಕೆನಾ? ಓಕೆ. ಜಿಮ್ನಾಸ್ಟಿಕ್ಸ್ ಡ್ಯಾಶ್ ಮೈ ಫೇವ್ರೇಟ್ ನೋಡಿ ಸ್ಪೋರ್ಟ್ಸ್. ಇಲ್ಲಿ ನೋಡಿರಿ ಏನು ಕೊಟ್ಟಿದ್ದಾರೆ, ಜಿಮ್ನಾಸ್ಟಿಕ್. ಇಲ್ಲಿ ಏನಾಗಬೇಕು ಆನ್ಸರ್ ನೋಡಿ, ಒಂದು ಸೆಕೆಂಡು. ಜಿಮ್ನಾಸ್ಟಿಕ್ಸ್ ಮೈ ಫೇವ್ರೇಟ್ ಫ್ರೂಟ್ಸ್. ಇಲ್ಲಿ ಹ್ಯಾಮ್ ಬರುತ್ತೋ, ಆರ್ ಬರುತ್ತೋ, ಬೇರೆ ಬರುತ್ತಾ, ಈಸ್ ಬರಬೇಕು ಸ್ನೇಹಿತರೆ. ಇಲ್ಲಿ ಏನು ಬರಬೇಕು? ಈಸ್ ಬರಬೇಕು. ಇಟ್ ಈಸ್ ದ ಸಿಂಗುಲರ್ ನೌನ್ ರೆಫರಿಂಗ್. ನೋಡಿ, ರೆಫರಿಂಗ್ ಟು ಸಿಂಗಲ್. ಇಲ್ಲಿದೆ ಸ್ಪೋರ್ಟ್. ಇಲ್ಲಿ ಏನಾಗಿದೆ ಇಲ್ಲಿ ಸ್ಪೋರ್ಟ್ಸ್ ಅಂತ ಇದೆ ನೋಡ್ರಿ. ಇಲ್ಲಿ ಏನಂತಪ್ಪ ಅಂದರೆ ಸ್ಪೋರ್ಟ್ ಅಂದರೆ ಆಟ, ಸಿಂಗುಲರ್ ರೆಫರ್ ಮಾಡ್ತಾ ಇಂಡಿಕೇಟ್ ಮಾಡ್ತಾ ಇದೆಲ್ಲ, ಹಂಗಾಗಿ ಸಿಂಗುಲರ್ ವರ್ಬ್ ಕೂಡ ಬರಬೇಕಾಗುತ್ತೆ ಸ್ನೇಹಿತರೆ. ಜಿಮ್ನಾಸ್ಟಿಕ್ ಈಸ್ ಮೈ ಫೇವ್ರೇಟ್ ಸ್ಪೋರ್ಟ್. ಓಕೆನಾ? ಒನ್ ಸೆಕೆಂಡ್. ನೆಕ್ಸ್ಟ್, ದ ವುಮೆನ್ ಡ್ಯಾಶ್ lives next door is an doctor. Is a doctor. So look here. The woman dash lives next door is a doctor. ಸೊ ಇಲ್ಲಿ ಏನಾಗಬೇಕಂತಂದಾಗ ಕನೆಕ್ಟಿಂಗ್ ವರ್ಡ್, ಕನೆಕ್ಟಿಂಗ್ ಏನಾಗಬೇಕಂತಂದ ಹೇಳಿದ್ದಾರೆ ಅವರು. ಸೊ ನೋಡಿ, ಹೂ ಈಸ್ ದ ಕನೆಕ್ಟಿಂಗ್ ರಿಲೇಟಿವ್ ಪ್ರೊನೌನ್ಸ್ನ ಆ್ಯಡ್ ಮಾಡಿ. ರಿಲೇಟಿವ್ ಪ್ರೊನೌನ್ಸ್ ಯಾವುದು? ರಿಲೇಟಿವ್ ಒಂದು ಪ್ರೊನೌನ್ಸ್ ರೆಫರ್ ಮಾಡಿರಿ ಅಂತ ಹೇಳ್ತಿದ್ರೆ, ಹೂ ಈಸ್ ರಿಲೇಟಿವ್ ಪ್ರೊನೌನ್. ನಾವು ಪ್ರೊನೌನ್ಸು ಕಲಿಯುವಾಗ ಟೈಪ್ ಆಫ್ ಪ್ರೊನೌನ್ಸ್ ಅಂತ ಬರ್ತವೆ, ಟೈಪ್ ಆಫ್ ನೌನ್ಸ್ ಅಂತ ಬರ್ತವೆ. ಇವೆಲ್ಲ ಹೂಮು ಇವೆಲ್ಲ ರಿಲೇಟಿವ್ ಪ್ರೊನೌನ್ಸ್. ಓಕೆನಾ? ಇವೆಲ್ಲ ರಿಲೇಟಿವ್ ಪ್ರೊನೌನ್ಸ್. ನೋಡಿ ಇಲ್ಲಿ, ಹೂ ಈಸ್ ದ ಸಬ್ಜೆಕ್ಟ್ ಆಫ್ ದ ಕ್ಲಾಸ್. ಹೂ ಲಿವ್ಸ್ ನೆಕ್ಸ್ಟ್ ಡೋರ್. ಹೂ ಲಿವ್ಸ್ ನೆಕ್ಸ್ಟ್ ಡೋರ್ ಅಂತ ಆಗಬೇಕು. ದಿಸ್ ಈಸ್ ಆನ್ಸರ್, ರೈಟ್ ಆನ್ಸರ್ ಹೂ. ನೆಕ್ಸ್ಟ್ ಒನ್, ಯು ಅರಂಟ್ ಅಫ್ರೇಡ್ ಆಫ್ ಸ್ನೇಕ್ಸ್. ನೋಡಿ, ಅರಂಟ್ ಇದು ಕ್ವಶನ್ ಟ್ಯಾಗ್ ಮಾಡಿರಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿರಿ ಕ್ವಶನ್ ಟ್ಯಾಗ್ ಮಾಡಬೇಕಾದಾಗ ನಮಗೆ ಬೇಕಿರೋದು ನೆಗೆಟಿವ್ ಸೆಂಟೆನ್ಸ್ ಇದೆಯೋ ಅಥವಾ ಪಾಸಿಟಿವ್ ಸೆಂಟೆನ್ಸ್ ಇದೆಯೋ. ನೆಗೆಟಿವ್ ಆರ್ ಪಾಸಿಟಿವ್ ಸೆಂಟೆನ್ಸ್ ಫಸ್ಟ್ ಐಡೆಂಟಿಫೈ ಮಾಡಬೇಕು. ಸೊ ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಮೊದಲು ಏನಿರುತ್ತಲ್ಲ ಅಲ್ಲಿ ಫಸ್ಟ್ ಇಲ್ಲಿ ಇರ್ತಕ್ಕಂಥ ಹೆಲ್ಪಿಂಗ್ ವರ್ಬನ್ನ ನಾವು ಹ್ಯಾಡ್ ಮಾಡಬೇಕಾಗುತ್ತೆ. ಹೆಲ್ಪಿಂಗ್ ವರ್ಬ್ನ ಯಾವುದಿದೆ? ಆರ್ ಇದೆ. ಸೊ ಓಕೆ, ಡನ್ನು. ಇಲ್ಲಿ ನೆಗೆಟಿವ್ ಇದ್ದರೆ ನಾವು ಪಾಸಿಟಿವ್ ಮಾಡಬೇಕು. ಇಲ್ಲಿ ನಾಟ್ ಅಂತ ಕನ್ಸಿಡರ್ ಆಗಿದೆ, ಬಟ್ ನಾಟ್ ಬಿಟ್ಬಿಡಬೇಕು. ನೆಕ್ಸ್ಟು ಆರ್ ಯು ಕ್ವಶನ್ ಮಾರ್ಕ್. ನೋಡಿರಿ, ನಾಲ್ಕನೇದು ಆನ್ಸರ್ ಸರಿಯಾಗಿದೆ. ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಮೇನ್ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್. ಅರಂಟ್ ಇದೆ, ಮೇನ್ ಸ್ಟೇಟ್ಮೆಂಟ್ ನೆಗೆಟಿವ್ ಇದೆ. ದ ಟ್ಯಾಗ್ ಮಸ್ಟ್ ಬಿ ಪಾಸಿಟಿವ್. ಟ್ಯಾಗ್ ಮಸ್ಟ್ ಬಿ ಪಾಸಿಟಿವ್ ಆಗಿ ನಾವು ಮಾಡಬೇಕು. ಆರ್ ಯು, ದಿಸ್ ಈಸ್ ರೈಟ್ ಆನ್ಸರ್. ಆರ್ ಯು, ದಿಸ್ ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ 7 ಕ್ವಶನ್ ಇದೆ. 7 ಏನಿದೆ ನೋಡ್ರಿ, ಈ ಡ್ಯಾಶ್ ನಾಟ್ ಕಮ್ ಇಯರ್ ಅಗೇನ್. ಸೊ ಇಲ್ಲಿ ಏನು ಯೂಸ್ ಮಾಡಬೇಕು ಅಂತ ಕೇಳಿದರೆ, ಹಿ ವಿಲ್ ನಾಟ್ ಕಮ್ ಇಯರ್ ಅಗೇನ್. ದಿಸ್ ಈಸ್ ಆನ್ಸರ್ ವಿಲ್ ಯಾಕೆ ಆಗುತ್ತೆ ಅಂದರೆ ನೋಡಿ, ವಿಲ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಫ್ಯೂಚರ್. ನೋಡಿ, ಇಂಟೆನ್ಷನ್ ಆಫ್ ಡಿಟರ್ಮಿನೇಷನ್ ಈಸ್ ದಿಸ್ ಕಂಟೆಕ್ಸ್ಟ್. ನೋಡಿ, ಇಲ್ಲಿ ಏನಾಗ್ತಾ ಇದೆ ಅಂದರೆ ಇನ್ಫಿನಿಟಿವ್ ನಾಟ್ ಕಮ್ ಅಂತ ಆಗ್ತದೆ, ಇನ್ಫಿನಿಟಿವ್ ಆಗ್ತಿದೆ. ಬಟ್ ಇಲ್ಲಿ
ಫ್ಯೂಚರ್ ಎಕ್ಸ್ಪ್ರೆಸ್ ತೋರಿಸ್ತಾ ಇದೆ, ಫ್ಯೂಚರ್ ಎಕ್ಸ್ಪ್ರೆಸ್ ತೋರಿಸ್ತಾ ಇದೆ, ಹಾಗಾಗಿ ಇಲ್ಲಿ ವಿಲ್ ಆಗಬೇಕು. ಇಫ್ ಐ ಹ್ಯಾಡ್ ಸೀನ್ ಹಿಮ್, ನೋಡಿರಿ, ಇಫ್ ಐ ಹ್ಯಾಡ್ ಸೀನ್, ಇದು ದಿಸ್ ಈಸ್ ಥರ್ಡ್ ಕಂಡೀಷನಲ್ ಕ್ಲಾಸಸ್ ಇದೆ, ಓಕೆನಾ. ಐ ವುಡ್, ನೋಡಿರಿ, ಐ ವುಡ್ ಹ್ಯಾವ್ ಗಿವೆನ್ ಹಿಮ್ ಅ ಲಿಫ್ಟ್. ನೋಡಿರಿ, ಒಂದು ವೇಳೆ ಅವ್ನು ನಾನು ನೋಡಿದರೆ ಅವ್ನು ನಾನು ಏನು ಮಾಡ್ತಿದ್ದೆ, ಲಿಫ್ಟ್ ಮಾಡ್ತಾ ಇದ್ದೆ, ಅವನನ್ನು ಲಿಫ್ಟಿಗೆ ಕೊಡ್ತಾ ಇದ್ದೆ, ಅವನಿಗೆ ಲಿಫ್ಟ್ ಕೊಡ್ತಾ ಇದೆ. ಸೊ ಇಷ್ಟೇ ಸಿಂಪಲ್ಲಾಗಿ ವುಡ್ ಯಾವ್, ದಿಸ್ ಈಸ್ ಆನ್ಸರ್, ವುಡ್ ಯಾವ್. ಸೊ ನೋಡಿ, ದಿಸ್ ಈಸ್ ಥರ್ಡ್ ಕಂಡೀಷನಲ್ ಕ್ಲಾಸಸ್ ಸೆಂಟೆನ್ಸ್ ಡಿಸ್ಕ್ರೈಬಿಂಗ್ ಆಫ್ ದ, ನೋಡಿ ಇಲ್ಲಿ ಏನಾಗುತ್ತೆ, ಫಾಸ್ಟ್ ತೋರಿಸ್ತಾ ಇದೆ, ಹೈಪೋಥೆಟಿಕಲ್ ಫಾಸ್ಟ್ ತೋರಿಸ್ತಾ ಇದೆ. ಈಸ್ ಕರೆಕ್ಟ್. ಸ್ಟ್ರಕ್ಚರ್ ಈಸ್ ಇಫ್ ಪ್ಲಸ್ ಫಾಸ್ಟ್ ಪಾರ್ಟಿಸಿಪಲ್, ಪರ್ಫೆಕ್ಟ್ ವುಡ್ ಹ್ಯಾವ್, ಫಾಸ್ಟ್ ಪಾರ್ಟಿಸಿಪಲ್ ಆಗಬೇಕು, ವುಡ್ ಹ್ಯಾವ್. ಪಾರ್ಟಿಸಿಪಲ್ ಇದೆ ಗಿವ್, ಗಿವೆನ್, ಗಿವೆನ್ V3 ಫಾರ್ಮ್, ಎಸ್ V3 ಫಾರ್ಮ್ ಆಗಿದೆ. ಸೊ ಇಲ್ಲಿ ರೈಟ್ ಆದ ಆನ್ಸರ್, ಯಾಕಂದರೆ ಇಲ್ಲಿ ಆ್ಯಡ್ ಬಂದಿತ್ತಂದರೆ ಇಲ್ಲಿ ವುಡ್ ಯಾವ ಬಂದುಬಿಡುತ್ತೆ. ಇಲ್ಲಿ ಏನಾದರೂ V2 ಬಂದಿತ್ತು, ಸೊ ಇಲ್ಲಿ ನೋಡಿರಿ, ಈ ಕಡೆ ಸೈಡ್ ಏನಾದರೂ V2 ಅಥವಾ ಫಾಸ್ಟ್ ಬಂದಿತ್ತಂದರೆ ಸುಮ್ಮನೆ ವುಡ್ ಬರ್ತಿತ್ತು. ಬಟ್ ಇದೊಂದು ತಲೆಗೆ ಹಾಕೊಂಬಿಟ್ರಿ, ಈ ಕಡೆ ಆ್ಯಡ್ ಬಂದಾಗ ಈ ಕಡೆ ವುಡ್ ಯಾವ ಬರುತ್ತೆ, ಈ ಸೈಡ್ ಏನಾದರೂ ಆ್ಯಡ್ ಬಂದಿಲ್ಲ, ಕೇವಲ V2 ಬಂದಿದೆ ಅಂದರೆ ಡೈರೆಕ್ಟಾಗಿ ಇಲ್ಲಿ ಯಾವ ರಿಮೂವ್ ಮಾಡಿ ವುಡ್ ಅಂದೇ ಹಚ್ಬೋದು. ಇಸ್ಸಾ ಓಕೆ. ನೆಕ್ಸ್ಟ್, ಸುನಿಲ್ ಗೋಸ್ ಟು ಟೆಂಪಲ್ ಡ್ಯಾಶ್ ಡ್ಯಾಶ್ ಮಂಡೇ, ಆನ್ ಮಂಡೇ. ಸೊ ನೋಡಿ, ಆನ್ ಮಂಡೇ, ನೋಡಿ ದಿಸ್ ಈಸ್ ಪ್ರಿಪೋಸಿಷನ್, ಕರೆಕ್ಟ್ ಪ್ರಿಪೋಸಿಷನ್ ಆ್ಯಡ್ ಮಾಡಬೇಕು. ದಿಸ್ ಈಸ್ ಪ್ರಿಪೋಸಿಷನ್ ಸ್ಟ್ಯಾಂಡರ್ಡ್ ಫಾರ್ ದ ರೆಫರಿಂಗ್ ಟು ದ ಸ್ಪೆಸಿಫಿಕ್ ಡೇ, ಸ್ಪೆಸಿಫಿಕ್ ನಿರ್ದಿಷ್ಟವಾದ ಒಂದು ವಾರ ಹೇಳ್ತಾ ಇದೆ, ಒಂದು ದಿನ ಹೇಳ್ತಾ ಇದೆ. ನೋಡಿರಿ, ರೆಫರಿಂಗ್ ಟು ದ ಸ್ಪೆಸಿಫಿಕ್ ಡೇ. ಸೊ ಸ್ಪೆಸಿಫಿಕ್ ಡೇ, ಸ್ಪೆಸಿಫಿಕ್ ಮಂತ್, ಸ್ಪೆಸಿಫಿಕ್ ಇಯರ್ ಹೇಳುವಾಗ ಏನು ಮಾಡಬೇಕು, ಆನ್ ಬಳಸಬೇಕು. ಪ್ರಿಪೋಸಿಷನ್ ಏನು ಬಳಸಬೇಕು, ಆನ್ ಬಳಸಬೇಕು ಸ್ನೇಹಿತರೆ. ಓಕೆ, ಓಕೆ. ಈ ಈಸ್ ಎಕ್ಸ್ಪೆಕ್ಟೆಡ್, ನೋಡಿರಿ, ಈ ಈಸ್ ಎಕ್ಸ್ಪೆಕ್ಟೆಡ್, ಒನ್ ಸೆಕೆಂಡ್, ಇರಲಿ. ಈ ಈಸ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಕಾಣ್ತಾ ಇಲ್ವಾ? ಓಕೆ, ಒನ್ ಸೆಕೆಂಡ್. ಈ ಈಸ್ ಎಕ್ಸ್ಪೆಕ್ಟೆಡ್ ಇಲ್ಲಿದೆ ಡ್ಯಾಶ್ ಇನ್ ಫ್ಯೂ ಡೇಸ್, ಈಸ್ ಎಕ್ಸ್ಪೆಕ್ಟೆಡ್ ಡ್ಯಾಶ್ ಇನ್ ಫ್ಯೂ ಡೇಸ್. ಇಲ್ಲಿ ಕ್ವಶನ್ ಏನು ಕೇಳಿದರೆ ಗೊತ್ತಾ? ಒಂದು ಸೆಕೆಂಡ್, ಕ್ವಶನ್ ಪೇಪರ್ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಈಸ್ ಎಕ್ಸ್ಪೆಕ್ಟೆಡ್ ಇನ್ ಫ್ಯೂ ಡೇಸ್, ಇಲ್ಲಿ ಇನ್ಫಿನಿಟಿವ್ ವರ್ಬ್ ಕೇಳಿದ್ದಾರೆ, ಇನ್ಫಿನಿಟಿವ್ ವರ್ಬ್ ಆ್ಯಡ್ ಮಾಡಬೇಕು, ಇನ್ಫಿನಿಟಿವ್ ವರ್ಬ್ಸ್ನ ಆ್ಯಡ್ ಮಾಡಬೇಕು. ಗೊತ್ತಿದೆ ನಿಮ್ಗೆ ಇನ್ಫಿನಿಟಿವ್ ವರ್ಬ್ ಯಾವುದು ಅಂತೇಳಿ. ಇನ್ಫಿನಿಟಿವ್ ಟು ಅರೈವ್ ಇನ್ ಎ ಫ್ಯೂ ಡೇಸ್, ಟು ಅರೈವ್ ಇನ್ ಎ ಫ್ಯೂ ಡೇಸ್ ಅಂತ ಯೂಸ್ ಮಾಡಬೇಕು ಇಲ್ಲಿ. ಸೊ ನೋಡಿ, ಈಸ್ ಎಕ್ಸ್ಪೆಕ್ಟೆಡ್ ಅಂದರೆ ನಂತರ ಕ್ರಿಯೆ ಸೂಚಿಸಲು ನಾವೇನು ಮಾಡ್ತೀವಿ, ಇನ್ಫಿನಿಟಿವ್ ಟು ವರ್ಬ್ ಇರಬೇಕು, ಟು ಇರಬೇಕು ಹಿಂದೆ, ಆನಂತರ ವರ್ಬ್ ಇರಬೇಕು. ಕೆಲವೊಂದು ಸರಿ ಅದು ವರ್ಬ್ ಬದಲಾಗಿ ನೌನ್ ಇರುತ್ತೆ, ಅದನ್ನು ನಾವು ಮಾಡೋಂಗಿಲ್ಲ. ಓಕೆ, ಇಲ್ಲಿ ಟು ಅರಿವ್, ಬರೀ ಅರಿವ್ ಇದೆ, ಇದು ವರ್ಬ್ ಇದೆ, ಬಟ್ ಹಿಂದ್ಗಡೆ ಟು ಅಂತ ಆ್ಯಡ್ ಇರಬೇಕು, ಅದು ಇನ್ಫಿನಿಟಿವ್ ವರ್ಬ್ ಅಂತ ಕರಿತೀವಿ. ಯಾವುದೇ ಒಂದು ವರ್ಬ್ ತೊಗೊಳ್ರಿ, ಈ ಥರ ಕ್ವಶನ್ ಬಂದಿತ್ತು, ಈಸ್ ಎಕ್ಸ್ಪೆಕ್ಟೆಡ್ ಡ್ಯಾಶ್ ಇನ್ ಫ್ಯೂ ಡೇಸ್, ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದ್ರ ಬದಲಾಗಿ ನಿಮ್ಗೆ ಈ ಥರ ಬಂದಿತ್ತಂದರೆ ಇನ್ಫಿನಿಟಿವ್ ವರ್ಬ್ ಅಂತ ಡೈರೆಕ್ಟಾಗಿ ತಲೆ ಕೆಡಿಸ್ಕೊಬೇಡ್ರಿ, ಟು ಎಲ್ಲಿರುತ್ತಲ್ಲ ಅದನ್ನು ಮುಂದೆ ವರ್ಬ್ ಇರುತ್ತೆ ಅದನ್ನು ಹಾಕ್ಬಿಡಿ, ಡೋಂಟ್ ವರಿ, ಏನು ಸಮಸ್ಯೆ ಇಲ್ಲ. ಸೊ ನೋಡಿ, ಕ್ವಶನ್ ನಂಬರ್ 11, ಐ ಲೈಕ್ ಪದ್ಮಜ ಫುಲ್ ಸ್ಟಾಪ್, ಐ ಲೈಕ್ ಮಹಾದೇವಿ. ದಿಸ್ ಸೆಂಟೆನ್ಸ್ ಕ್ಯಾನ್ ಬಿ, ನೋಡಿ ಏನು ಹೇಳಿದರೆ, ಕಂಬೈನ್ಡ್ ವರ್ಡ್ ಯಾವುದು ಅಂತ ಕೇಳಿದರೆ, ಕಂಬೈನ್ಡ್ ವರ್ಡ್ ಯಾವುದು ಅಂತ ಕೇಳಿದರೆ ಇಲ್ಲಿ ಐ ಲೈಕ್ ಪದ್ಮಜ ಆ್ಯಂಡ್ ಮಹಾದೇವಿ. ನೋಡಿ ಇಲ್ಲಿ ಹೇಳಿದರೆ ಕಂಬೈನ್ ಅಂದರೆ ಕೂಡಿಸುವಂತಹ ವರ್ಬು, ಎರಡು ವಾಕ್ಯಗಳನ್ನು ಅರ್ಥ ಬದಲಾಗದಂತೆ ಸೇರಿಸಲು ಬಳಸ್ತಕ್ಕಂಥ ವರ್ಬ್ ಕಂಜಂಕ್ಷನ್ ಅಂತ ಕರಿತೀವಿ. ಓಕೆನಾ? ಓಕೆ, ನೆಕ್ಸ್ಟು ಇಲ್ಲಿ ಕ್ವಶನ್ನು ಹೆಂಗೆ ಕೇಳಿದೆ ನೋಡ್ರಿ,
ಸೂಪರ್ಲೇಟಿವ್ ಡಿಗ್ರಿ ಇದೆ, ಸೂಪರ್ಲೇಟಿವ್ ಡಿಗ್ರೀಸ್ ಇದೆ, ಅದು ಅಬ್ಸರ್ವ್ ಮಾಡಿರಿ. ಒಂದು ಸೆಕೆಂಡ್, ಇದು ಗ್ರಾಮರ್ ಟಾಪಿಕ್ ಸ್ವಲ್ಪ ಓದೋರಿಗೆ ನಮ್ಗೆ ಅನುಕೂಲ ಆಗುತ್ತಾ, ಟೀಚಿಂಗ್ ಮಾಡಿದವರಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಟೀಚಿಂಗ್ ಮಾಡಿದವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಒಂದು ಸೆಕೆಂಡ್ ನೋಡಿ, ಇಲ್ಲಿ ದ ಗಂಗಾ ಈಸ್ ಒನ್ ಆಫ್ ದ ಲಾರ್ಜರ್ ರಿವರ್ಸ್ ಆಫ್ ಇಂಡಿಯಾ. ಸೊ ಇಲ್ಲಿ ದ ಎರರ್ ಇನ್ ದ ಅಬೌವ್ ಸೆಂಟೆನ್ಸ್ ಆಫ್ ಫೌಂಡ್ ಇನ್, ಇಲ್ಲಿರ್ತಕ್ಕಂಥ ಎರರ್ ಯಾವುದಂತ ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಎ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ, ಇವು ಮೂರಲ್ಲಿ ಇದೆಯಲ್ಲ, ಇವು ಮೂರಲ್ಲಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಆ ಮೂರಲ್ಲಿ ಯಾವುದಂದರೆ ದ ಗಂಗಾ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಆಗಬೇಕಿದು, ಲಾರ್ಜೆಸ್ಟ್ ಆಗಬೇಕು, ಎಷ್ಟು ಟಿ ಬರಬೇಕು. ಒಂದು ವಿಡಿಯೋ ನೋಡಿ ಹಿಂದೆ ಮಾಡಿದ್ದೀನಿ ನಾನು, ಏನಪ್ಪ ಅಂದರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಇಲ್ಲಿ ರಾಂಗ್ ಆಗಿರ್ತಕ್ಕಂಥದ್ದು ಸಿ, ಒಂದನೇದ್ದು ಆನ್ಸರ್ ಸಿ, ಓಕೆನಾ. ಸೊ ದ ಸೈನೋನಿಮ್ಸ್ ಫಾರ್ ದ ವರ್ಡ್ ಐಡ್ ಈಸ್, ಸಮಾನಾರ್ಥಕ ಪದ, ಇದಕ್ಕೆ ಸಮಾನಾರ್ಥಕ ಪದ. ಫೋನ್ ಬರ್ತಾ ಇದೆ ಸ್ನೇಹಿತರೆ, ಒಂದು ಸೆಕೆಂಡು. ಇಲ್ಲಿ ಸೈನೋನಿಮ್ಸ್, ಸಮಾನಾರ್ಥಕ ಪದ ಯಾವುದಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಐಡ್ ಅಂದ್ರೇನು, ಬಚ್ಚಿಟ್ಕೊಳ್ಳೋದು ಅಥವಾ ಮರೆ ಮಾಡುವುದು ಅಂತ ಅರ್ಥ, ನಮ್ಗೆ ಗೊತ್ತಿದೆ. ಐಡ್ ಅಂದ್ರೇನು, ಮರೆ ಮಾಡುವುದು, ಬಚ್ಚಿಟ್ಟು. ಇದೆ ಕನ್ಸಿಯಲ್ ಇದಕ್ಕೆ ಸರಿಯಾದಂಥ ಉತ್ತರ. ಇದು ಕೂಡ ಮರೆ ಮಾಚು ಅಥವಾ ಅದನ್ನೇನು ಮಾಡೋದು, ಮುಚ್ಚಿ ಹಾಕು, ಮರೆ ಮಾಡು ಅಂತ ಆನ್ಸರ್ ಬರುತ್ತಲ್ಲ, ಆ ರೀತಿ ಬಚ್ಚಿಟ್ಕೊಳ್ಳೋದು ಅಥವಾ ಮರೆ ಮಾಚುವುದು ಅಂತ ಅರ್ಥ. ಮರೆ ಮಾಚುವುದು ಅಥವಾ ಬಚ್ಚಿಟ್ಕೊಳ್ಳೋದು ಅಂತ ಅರ್ಥ ವರ್ಡ್ ಐಡ್, ಓಕೆನಾ. ದ ಆಪೋಸಿಟ್ ವರ್ಡ್ ಬ್ರೇವ್ ಅಂದ್ರೇನು, ಸೂರ, ಶಕ್ತಿವಂತ, ಬ್ರೇವ್. ನೋಡಿ, ಕೌರ್ಡ್, ಇಲ್ಲಿ ಕವರೇಜ್ ಅಂದರೆ ಶಕ್ತಿ ಸಾಲ, ಮತ್ತು ಇಲ್ಲಿ ಏಡಿತನ ಮಾಡೋದು ಅಂತಂದರೆ ಕವರ್ಡ್ ಅಂದರೆ ಏಡಿ ಅಂತ ಅರ್ಥ, ಓಕೆನಾ. ನೆಕ್ಸ್ಟ್ ಕ್ವಶನ್. ಒಂದು, ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ಸೆಂಟೆನ್ಸ್. choose the correct form of the sentence. ಇಲ್ಲಿ ನೋಡಿ, ಕರೆಕ್ಟ್ ಆಗಿರ್ತಕ್ಕಂಥ ವರ್ಡ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ವರ್ಡ್ ಯಾವುದು ಅಂತಂದಾಗ ನೋಡಿ, ಐ ಹ್ಯಾವ್ ದ ಫ್ರೆಂಡ್ ಕಾಲ್ಡ್ ಮಿಸ್ಟರ್ ಕುಮಾರ್, ಐ ಹ್ಯಾವ್ ಎ ಫ್ರೆಂಡ್ ಕಾಲ್ಡ್ ಮಿಸ್ಟರ್ ಕುಮಾರ್, ಐ ಹ್ಯಾವ್ ಫ್ರೆಂಡ್ ಕಾಲ್ಡ್ ಮಿಸ್ಟರ್ ಕುಮಾರ್, ಐ ಹ್ಯಾವ್ ಆ್ಯನ್ ಫ್ರೆಂಡ್. ಸೊ ನೋಡಿ, ಇಲ್ಲಿ ಆರ್ಟಿಕಲ್ ಕರೆಕ್ಟಾದ ಆರ್ಟಿಕಲ್ ಕೂಡ ನಾವು ಏನು ಮಾಡಬೇಕು, ಯೂಸ್ ಮಾಡಬೇಕು. ಆರ್ಟಿಕಲ್ ಕೂಡ ಸರಿಯಾದದ್ದನ್ನು ಯೂಸ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ಐ ಹ್ಯಾವ್ ಅ ಫ್ರೆಂಡ್ ಕಾಲ್ಡ್ ಮಿಸ್ಟರ್ ಕುಮಾರ್, ಇದು ಸರಿಯಾದಂತಹ ಒಂದು ಉತ್ತರ. ಇದು ಸರಿಯಾದಂಥ ಉತ್ತರ ಅಂತ ನಾವು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಓಕೆ, ದಿಸ್ ಈಸ್ ಆರ್ಟಿಕಲ್ ಎ ಬಳಸಬೇಕು, ಓಕೆನಾ. ಕೊಲಂಬಸ್ ದ ಸಿ ರೂಟ್ ಟು ಇಂಡಿಯಾ ಇನ್ 5th century, ಅಂದರೆ 15ನೇ ಶತಮಾನದಲ್ಲಿ ಕೊಲಂಬಸ್ ಸಮುದ್ರ ಮಾರ್ಗವನ್ನು ಕಂಡುಹಿಡಿತಾನೆ. ಐ ಹ್ಯಾವ್ ಡಿಸ್ಕವರ್ಡ್ ಈಸ್ ರೈಟ್ ಆನ್ಸರ್. ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲ, ಪಾಸ್ಟ್ ಟೆನ್ಸಲ್ಲಿ ಕನ್ವರ್ಟ್ ಪಾಸ್ಟ್ ಟೆನ್ಸು, ಅಂದರೆ 15ನೇ ಶತಮಾನದಲ್ಲಿ ನಾವು ಅವನು ಕಂಡುಹಿಡಿದಿರ್ತಕ್ಕಂಥ ಇರೋದ್ರಿಂದ ಇದೇನಾಗುತ್ತೆ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಸಿಂಪಲ್ ಪಾಸ್ಟ್ ಟೆನ್ಸ್ ನಾವು ಬಳಸಬೇಕಾಗುತ್ತೆ ಸ್ನೇಹಿತರೆ. ಚೂಸ್ ದ ಕರೆಕ್ಟ್ ದಟ್ ಕರೆಕ್ಟ್ಲಿ ಸ್ಪೆಲ್ಡ್. ಕರೆಕ್ಟಾಗಿರ್ತಕ್ಕಂಥ ಒಂದು ಸ್ಪೆಲ್ಲಿಂಗ್ ಇದ್ರ ಎರರ್ ಆಗಿದೆ, ಇದರಲ್ಲಿರ್ತಕ್ಕಂಥ ಕರೆಕ್ಟಾದ ಸ್ಪೆಲ್ಲಿಂಗ್ ಯಾವುದು ಅಂತ ಕೇಳಿದರೆ ಪ್ರೊನೌನ್ಸಿಯೇಷನ್, ಇದು ಒಂದನೇದು ಕರೆಕ್ಟ್ ಸ್ಪೆಲ್ಲಿಂಗ್ ಕೂಡ ನೋಡಿರಿ. ನಾನು ಹೇಳಿದ್ದೀನಿ, ಸ್ಪೆಲ್ಲಿಂಗ್ ಎರರ್ ಕೇಳ್ತಾನೆ, ಟೆನ್ಸ್ ಕೇಳ್ತಾನೆ, ಟೈಮ್ ಆ್ಯಂಡ್ ಆ್ಯಕ್ಷನ್ನು, ಆರ್ಟಿಕಲ್ಸು ಎಲ್ಲ ಕೇಳ್ತಾನೆ ಅಂತ ಹೇಳಿದೆ. ಇಲ್ಲಿ ಕೇಳಿದ್ದಾನೆ ಸ್ಪೆಲ್ಲಿಂಗ್ ಯಾವುದಂತ ಕೇಳಿದ್ದಾನೆ ಸ್ನೇಹಿತರೆ. ಓಕೆ, ಇಷ್ಟ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥ ಒಂದು ಪ್ರಶ್ನೆ, ಟೈಮ್ ಅಂದರೆ ವಿಡಿಯೋ ಲೆಂತಿ ಆಗ್ತಾ ಇದೆ, ಸೊ ಸಾರಿ, ಅದಕ್ಕಾಗಿ ಕ್ಷಮಿಸಬೇಕು. ಇರಲಿ ನೋಡಿ ಸ್ನೇಹಿತರೆ, ಮತ್ತೊಮ್ಮೆ
ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಕೂಡ್ದು. ಓಕೆ, ಕ್ವೆಶ್ಚನ್ ನಂಬರ್ 18. ದ ವರ್ಡ್ ಪ್ರಿನ್ಸಿಪಲ್ ಮೀನ್ಸ್ ಅಂದರೆ ಇಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ ಮೀನ್ಸ್ ಇದರ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿರ್ತಕ್ಕಂಥ ಅರ್ಥ ಏನು ಅಂತ ಕೇಳಿದಾಗ ನಾವು ಎಲ್ಲವೂ ನೋಡಬೇಕಾಗುತ್ತಾ, ಒಂದು ಅಬ್ಸರ್ವ್ ಮಾಡಲೇಬೇಕು. ಎಲ್ಲವೂ ಅಬ್ಸರ್ವ್ ಮಾಡಿದಾಗ ನಮಗೆ ಸರಿಯಾದಂಥ ಉತ್ತರ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ಜನರಲ್ ಟ್ರೂತ್ ಅಂತ ನಾವು ಅನ್ಸ ಪ್ರಿನ್ಸಿಪಲ್ ರೆಫರ್ ಟು ನೋಡಿ ಫಂಡಮೆಂಟಲ್ ಟ್ರೂತ್ ಆಫ್ ಫಂಡಮೆಂಟಲ್ ಟ್ರೂತ್ ಇರ್ತೈತಿ. ಫಂಡಮೆಂಟಲ್ ಟ್ರೂತ್ ಬಗ್ಗೆ ಇರುತ್ತೆ. ದಿಸ್ ಈಸ್ ಜನರಲ್ ಟ್ರೂತ್. ಓಕೆ, ಕಂಪ್ಲೀಟ್ ದ ಅನಾಲಜಿ ಅದಕ್ಕೆ ಸರಿಯಾದಂಥ ಒಂದು ಡಿಪ್ರೆಷನ್ ಅಂತ ಆನ್ಸರ್ ಇದೆ. ಟೀಚರ್ ಸರಿಯಾದಂಥ ಉತ್ತರ ಇಲ್ಲಿ ಟೀಚರ್ ಅಂತ ಆಗಬೇಕು. ಟೀಚರ್ ಅಂತೇಳಿ ಸರಿಯಾದಂಥ ಆಗಬೇಕು ಅಂತ ನಾವಿಲ್ಲಿ ಹೇಳ್ಬೋದು. ನೋಡಿ ಇಲ್ಲಿ ನೆಕ್ಸ್ಟ್ ಕ್ವೆಶನ್ ಕೇಳಿದಾನೆ 20 ಕ್ವೆಶನ್. ದ ಗೌರ್ಮೆಂಟ್ ಡ್ಯಾಶ್ ಅಟ್ ರಿಮೂವಿಂಗ್ ಪ್ರಾವರ್ಟಿ ಅದು ಕೇಳಿದಾನೆ. ಇಲ್ಲಿ ಸರಿಯಾದಂಥ ಉತ್ತರ ಏನಾಗಬೇಕಂದ್ರೆ ನೋಡಿ ಹೇಮ್ಸ್ ಅಟ್ ರಿಮೂವಿಂಗ್ ಪ್ರಾವರ್ಟಿ ಇಯರ್ 2020 ಅಂತೆ ಸರಿಯಾದಂಥ ಉತ್ತರ. ಇಲ್ಲಿ ಹೋಮೋಫೋನ್ಸ್ ಕೇಳಿದೆ ನೋಡಿ ಸ್ನೇಹಿತರೆ, ನಾನು ಪ್ರತಿಯೊಂದು ಹೇಳ್ತಾ ಇದ್ದೀನಿ. ಹೋಮೋಫೋನ್ಸ್ ಕೂಡ ಕೇಳಿದ್ದೇನೆ. ವಿ ಶುಡ್ ಡ್ಯಾಶ್ ಹೌ ಟು ಶೇ ಡ್ಯಾಶ್ ವಿತೌಟ್ ಹರ್ಟಿಂಗ್ ಅದರ್ಸ್. ನೋಡಿ 21 ವಿ ಶುಡ್ ಕೇಳಿದ್ದೇನೆ. ಏನು ವಿ ಶುಡ್, ಒಂದು ಸೆಕೆಂಡ್. ಕ್ವೆಶನ್ಸು ನೋಡಿ ಇಲ್ಲಿ ವಿ ಶುಡ್ ನೋ ಅಂದರೆ ಇಲ್ಲಿ ವಿ ಶುಡ್ ನೋ ಸೇ ನೋ ವಿತೌಟ್ ಹರ್ಟಿಂಗ್ ಅದರ್ಸ್. ಸೇಮ್ ಮೀನಿಂಗು ಚೇಂಜ್ ಬಟ್ ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ. ವಿ ಶುಡ್ ನೋ, ಹೌದಾ? ನೋ ಅಂದರೆ ಏನು ಗೊತ್ತು ಅಂತ, ನೋ ಅಂದರೆ ಇಲ್ಲ ಅಂತ ಅರ್ಥ. ವಿ ಶುಡ್ ನೋ ಹೌ ಟು ಸೇ ನೋ ವಿತೌಟ್ ಹರ್ಟಿಂಗ್ ಅದರ್ಸ್. ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ 4ನೇದು ಸರಿಯಾದಂಥ ಒಂದು ಉತ್ತರ ಅಂತ ಹೇಳ್ಬೋದು. ದ ಚೈಲ್ಡ್ ಈಸ್ ಸಫರಿಂಗ್ ಫ್ರಮ್ ಫೀವರ್. ದ ಪೇರೆಂಟ್ಸ್ ಹ್ಯಾವ್ ಟೇಕ್ ಹಿಮ್ ಟು ಚೂಸ್ ದ ಆಪೋಸಿಟ್. ನೋಡಿ ಇಲ್ಲಿ ಏನು ಕೇಳಿದಾರೆ ಅಂದರೆ ನೋಡಿ ಪೀಡಿಯಾಸ್ಟ್ರಿಷಿಯನ್ ಸರಿಯಾದಂಥ ಉತ್ತರ. ಅಂದರೆ ಒಂದು ಫೀವರಿಂದ ಜ್ವರದಿಂದ ಬಳಲುತ್ತಿರುವ ಹುಡುಗನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಂದಾಗ ಇಲ್ಲಿ ಪೀಡಿಯಾಸ್ಟ್ರಿಷಿಯನ್ ಅಂತಂದರೆ ಒಂದು ಮಕ್ಕಳ ಡಾಕ್ಟರ್ ಅಂತ ಕರಿತೀವಿ ನೋಡ್ರಿ. ಫಾರ್ ಎಕ್ಸಾಂಪಲ್ ಶಿಶು ವೈದ್ಯರು ಅಂತ ಕರಿತೀವಿ. ಸರಿಯಾದಂಥ ಉತ್ತರ ಶಿಶು ವೈದ್ಯರು ಅಂತ ಹೇಳ್ಬೋದು. ಈ ಕೇಮ್ ಟು ದ ಎಂಡ್ ಆಫ್ ದ ಲೆಕ್ಚರ್ ವಿತ್ ಅ ಜೋಕ್. ಸಬ್ಸ್ಟಿಟ್ಯೂಟ್ ನಾನು ಹೇಳಿದ್ದೀನಿ 10ಕ್ಕೆ ಕೇಳ್ತಾರೆ ಇವನ್ನ. ಅಂಡರ್ಲೈನ್ ದ ಫ್ರೇಸ್ ಕೇಳ್ತಾ ಇದ್ದಾರೆ. ಕನ್ಕ್ಲೂಡೆಡ್ ಎಂಡ್ ಆಫ್ ಅಂದರೆ ಕನ್ಕ್ಲೂಡೆಡ್ ಮುಕ್ತಾಯ. ನೋಡಿ ನೆಕ್ಸ್ಟ್ 24ನೇ ಕ್ವೆಶನ್. ಹೌ ಆರ್ ಯು ಸೂಟಬಲ್ ಪಂಚುವೇಷನ್ ಮಾರ್ಕ್. ಹೌ ಆರ್ ಯು ಕ್ವಶನ್ WH ಕ್ವಶನಲ್ಲಿ ಬರುತ್ತೆ. ಇಂಟರ್ಗೇಟಿವ್ ಇದಕ್ಕೆ ಹೇಳ್ತಿದ್ವಿ ಏನಪ್ಪ ಅಂತಂದರೆ ಕ್ವಶನ್ ಮಾರ್ಕ್ ಬರಬೇಕು. ಕ್ವಶನ್ ಮಾರ್ಕ್ ಹೌ ಆರ್ ಯು ಹೇಗಿದೆಯಾ ಅಂತೇಳಿ ಕ್ವಶನ್ ಮಾರ್ಕ್ ಬರಬೇಕಾಗುತ್ತೆ ಸ್ನೇಹಿತರೆ. ನೋಡಿ ನೆಕ್ಸ್ಟ್ ಕ್ವಶನ್ ಈ ರೀತಿ ಇದೆ. ಶೇಖರ್ ಈಸ್ ಎನ್ ಇಂಟೆಲಿಜೆಂಟ್ ಬಾಯ್. ಶೇಖರ್ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್ ಐತಲ್ಲ, ಇದನ್ನ ಏನು ಮಾಡಂತ ಹೇಳಿದ್ರೆ ಗೊತ್ತಾ ಅವರು? ಐಡೆಂಟಿಫೈ ದ ಎಕ್ಸ್ಕ್ಲಾಮೇಟ್ರಿ ಫ್ರಮ್ ದ ಅಬೌವ್ ಸೆಂಟೆನ್ಸ್. ಎಕ್ಸ್ಕ್ಲಾಮೇಟ್ರಿ ಆಗಬೇಕದು ಯಾವ ರೀತಿ? ಎಕ್ಸ್ಕ್ಲಾಮೇಟ್ರಿ ಅಂದರೆ ಉದ್ಗಾರ ಭಾವಸೂಚಕವೇ ಅಂತ ಕರಿತೀವಲ್ಲ, ಅದು ಹೆಂಗಾಗಬೇಕಂದ್ರು ವಾಟ್ ಆ್ಯನ್ ಇಂಟೆಲಿಜೆಂಟ್ ಬೈ ಶೇಖರ್ ಈಸ್ ಇದು ಕರೆಕ್ಟ್ ಆದ ಆನ್ಸರ್. ವಾಟ್ ಆ್ಯನ್ ಇಂಟೆಲಿಜೆಂಟ್ ವಾಟ್ ಎ ಬ್ಯೂಟಿ ಈ ಥರ ಕರಿತೀವಲ್ಲ. ಎಕ್ಸ್ಕ್ಲಾಮೇಟ್ರಿ ಸಡನ್ಲಿ ಫೀಲಿಂಗ್ ಈ ರೀತಿ ಆಗುತ್ತಲ್ಲ. ವಾಟ್ ಆ್ಯನ್ ಇಂಟೆಲಿಜೆಂಟ್ ಬಾಯ್ ಶೇಖರ್ ಈಸ್ ಸರಿಯಾದಂಥ ಉತ್ತರ ಯಾವುದು? 2ನೇದು.
ಈ ಡಿಡಂಟ್ ಮೇಕ್ ಡ್ಯಾಶ್ ಡ್ಯಾಶ್ ಮಿಸ್ಟೇಕ್ಸ್. ಸೊ ನೋಡಿ, ಈ ಡಿಡಂಟ್ ಮೇಕ್ ಡ್ಯಾಶ್ ಡ್ಯಾಶ್ ಮಿಸ್ಟೇಕ್, ಮೆನಿ ಮಿಸ್ಟೇಕ್ಸ್. ಕರೆಕ್ಟ್ ಅಡ್ಜೆಕ್ಟಿವ್ ಬಿ ಯೂಸ್ಡ್. ಕರೆಕ್ಟ್ ಅಡ್ಜೆಕ್ಟಿವ್ ಯಾವುದಂದರೆ ಮೆನಿ ಮಿಸ್ಟೇಕ್. ಮೆನಿ ಅಡ್ಜೆಕ್ಟಿವ್ ಇಸ್ ಮೆನಿ ಅಂದರೆ ಬಹಳ. ನಂಬರ್ ಆಫ್ ಅಡ್ಜೆಕ್ಟಿವ್ ಬರುತ್ತೆ ಅದು. ಓಕೆನಾ? ಓಕೆ, ನೆಕ್ಸ್ಟ್. ದ ಹಂಗ್ರಿ ಸಿ ವಾಸ್ ರೋರಿಂಗ್. ನೋಡಿ, ಹಂಗ್ರಿ ಸಿ ವಾಸ್ ರೋರಿಂಗ್, ಫಿಗರ್ಸ್ ಆಫ್ ಸ್ಪೀಚ್ ಎಂಪ್ಲಾಯ್. ನೋಡಿ ಏನಾಗುತ್ತೆ, ಇಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಕೇಳ್ತಾ ಇದ್ದಾರೆ ಇವರು. ಏನು ಕೇಳ್ತಾ ಇದ್ದಾರೆ ಗೊತ್ತಾ? ಇಲ್ಲಿ ಪರ್ಸನಲಿಫಿಕೇಶನ್ ಅಂದರೆ ಇಲ್ಲಿ ಒಂದು ನಿರ್ಜೀವಿ ವಸ್ತು ಜೀವಿಯಂತೆ ಒಂದು ಕಂಪೇರ್ ಮಾಡಿದಾಗ ಅದು ಪರ್ಸನಲಿಫಿಕೇಶನ್ ಆಗುತ್ತೆ. ಫಾರ್ ನೋಡಿ, ಗರ್ಜನೆ